ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಏಪ್ರಿಲ್ 19th ಸೇಂಟ್ ಎಕ್ಸ್ಪೆಡೈಟ್ ಅವರ ಫೀಸ್ಟ್ ಡೇನ ಮಾಡಿದ್ದೆ. ಸೊ ನನ್ನ 3 ಜನ ಕ್ಲೈಂಟಿಗೆ ಸಕ್ಸಸ್ ಆಗಿದೆ. ಸೇಂಟ್ ಎಕ್ಸ್ಪೆಡೈಟ್ನ ನೀವು ಬಿಲೀವ್ ಮಾಡಿ 100% ಸಕ್ಸಸ್ಸನ್ನು ನೋಡ್ತೀರಾ. ಆ್ಯಂಡ್ ಇಲ್ಲಿ ನಾನು ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ ತಿಳಿಸೋದಕ್ಕೆ ಬಂದಿದ್ದೀನಿ. ಸೊ 3 ಜನ ಕ್ಲೈಂಟ್ಸ್ಗೂ 3 ಕ್ಯಾಂಡಲನ್ನು ಹಚ್ಚಿದ್ದೀನಿ, ವಾಟರ್ನ ಇಟ್ಟಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಹತ್ರ ವಿಶಸ್ನ ಕಳಿಸಿದ್ರು ಅವ್ರದ್ದು ಇನ್ನೂ ಚೀಟಿ ಹೀಗೆ ಇದೆ. ಒಂದು ಪೋಟ್ಲಿಯಲ್ಲಿ ಎಲ್ಲ ವಿಶ್ಗಳನ್ನು ಬರೆದು ಹಾಕಿದ್ದೀನಿ. ನಿಮ್ಮ ವಿಶಸ್ ಕೂಡ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗೆಲ್ಲ ಸಕ್ಸಸ್ ಆಗಿದೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದನ್ನು ಮರಿಬೇಡಿ. ಇಲ್ಲಿ 5 ಚಾಕ್ಲೇಟನ್ನು ಇಟ್ಟಿದ್ದೀನಿ. ಸೊ ಎಸ್, ಇದು ನಾನು ಸೆಲೆಬ್ರೇಟ್ ಮಾಡಿದಂತಹ ವೇ. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಸೇಂಟ್ ಎಕ್ಸ್ಪೆಡೈಟ್ ನಮಗೆ ಸಕ್ಸಸ್ಸನ್ನು ತಂದು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ಫಸ್ಟ್ ರಿಸೀವ್ ಆದಂತಹ ಸಕ್ಸಸ್ ಸ್ಟೋರಿ ಇದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವ್ರ ಬಾಯ್ ಫ್ರೆಂಡ್ ಜೊತೆ ರೀಕನ್ಸಿಲೇಷನ್ಗೆ ಅಂತ ಮಾಡಿಸಿದ್ದು. ಆ್ಯಂಡ್ ಅವರು ಹಾನೆಸ್ಟಾಗಿ ಆಫರಿಂಗ್ಸ್ನ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅವ್ರು May 23 ಅವ್ರಿಗೆ ರಿಸಲ್ಟ್ ಸಿಕ್ಬಿಟ್ಟಿತ್ತು. ಆ್ಯಂಡ್ ಇನ್ನೂ ಒಂದು ಕ್ಲೈಂಟು ಮ್ಯಾರೇಜ್ ರಿಲೇಟೆಡ್ ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದಾರೆ. ಅವರಿಗೆ ಮದುವೆ ಫಿಕ್ಸ್ ಆಗಿದೆ. ಅವ್ರು ನೋಡ್ಬೋದು ಕ್ರೀಮ್ ಬನ್ನೆಲ್ಲ ಆಫರ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರೀಕನ್ಸಿಲೇಷನ್. ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಮತ್ತು ಇದು ಒಂದು ಸಕ್ಸಸ್ ಸ್ಟೋರಿ ನಂಗೆ ಸ್ಪೆಷಲ್ ಅನಿಸುತ್ತೆ. ಬಿಕಾಸ್ ನನಗೆ ರಿಲೇಷನ್ಶಿಪ್ ಬಿಟ್ಟು ಬೇರೆ ಸಕ್ಸಸ್ ಸ್ಟೋರೀಸ್ಗಳನ್ನು ನೋಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಅವರಿಗೆ ಜಾಬ್ ಆಗಿರೋದು ನೀವಿಲ್ಲಿ ನೋಡ್ತಾ ಇರಬಹುದು. ಆ್ಯಂಡ್ ಅವ್ರು ನನಗೆ ಕೇಳಿದ್ರು ಸೇಂಟ್ ಎಕ್ಸ್ಪೆಡೈಟ್ ಫೋಟೋ ಎಲ್ಲ ಏನು ಮಾಡಬೇಕು ಅಂತ ಹೇಳಿ. ಸೊ ಆ ಥರ ಸೇಂಟ್ ಎಕ್ಸ್ಪೆಡೈಟ್ ಫೋಟೋ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಅವ್ರನ್ನ ಮನಸ್ಸಲ್ಲೇ ನೆನಪು ಮಾಡಿಕೊಂಡು ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ನ ಕಾಮೆಂಟ್ಸಲ್ಲಿ ತೋರಿಸಿ ನೀವು ಅವ್ರಿಗೆ ಆಫರಿಂಗ್ಸ್ಗಳನ್ನು ಮಾಡ್ಬೋದು. ಜಸ್ಟ್ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಹಂಚೋದಾಗಿರ್ಬೋದು ಅಥವಾ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಂಚೋದಾಗಿರ್ಬೋದು ಮಾಡಬಹುದು.